32 ವರ್ಷಗಳು ಕಳೆಯುತ್ತಿವೆ. ಇನ್ನೂ ಮದುವೆ ಸೆಟ್ ಆಗ್ತಿಲ್ಲ ಅಂತ ತಾಯಿಗೆ ಒಂದೇ ಚಿಂತೆ. ಹಾಗಂತ ರಮೇಶ ಏನು ಕೆಲಸ ಕಾರ್ಯ ಇಲ್ಲದೆ ಖಾಲಿಯಾಗಿ ಇದ್ದಾನೆ ಅಂತಲ್ಲ. ಅವನು ಒಳ್ಳೆ ಸರ್ಕಾರಿ ಕೆಲಸದಲ್ಲಿದ್ದಾನೆ. ಕೈ ತುಂಬ ಸಂಬಳವೂ ಬರುತ್ತದೆ. ಒಳ್ಳೆಯ ಗುಣ ನಡವಳಿಕೆ ಇದೆ. ಆದರೆ ಅವನು ಸ್ವಲ್ಪ ವಿಚಿತ್ರ ಮನುಷ್ಯ. ಪ್ರತಿಯೊಂದು ಸಣ್ಣ ವಿಷಯವನ್ನು ಬುದ್ಧ ಕನ್ನಡಿಯಲ್ಲಿ ನೋಡುತ್ತಿದ್ದ. ಅದರ ಜೊತೆಗೆ ಮಾತು ಸ್ವಲ್ಪ ಜಾಸ್ತಿ. ಇದರಿಂದಾಗಿ ಬರುವ ಸಂಬಂಧಗಳೆಲ್ಲ ಮಧ್ಯದಲ್ಲಿಯೇ ಮುರಿದು ಹೋಗ್ತಿದ್ವು. ಈಗ ಬಂದಿರುವುದು 29ನೆಯ ಸಂಬಂಧ. ಈ ಸಂಬಂಧ ಆದರೂ ಗಟ್ಟಿಯಾಗಬೇಕು ಅಂತ ರಮೇಶನ ತಾಯಿ ಕೈ ಮುಗಿಯದ ದೇವರಿಲ್ಲ, ಮಾಡಿದ ಹರಿಕೆ ಇಲ್ಲ. ಈ ಬಾರಿ ರಮೇಶನು ಸ್ವಲ್ಪ ಮೆತ್ತಗಾಗಿದ್ದನು. ಅದು ಅಲ್ಲದೆ ಈ ಹುಡುಗಿ ಅವನು ಬಯಸಿದಂತೆ ಜಾಸ್ತಿ ಓದಿಲ್ಲದ ಹಳ್ಳಿ ಹುಡುಗಿಯಾಗಿದ್ದಳು. ಅದರಿಂದಾಗಿ ಜಾಸ್ತಿ ಮಾತನಾಡದೆ ಹುಡುಗಿಯನ್ನು ನೋಡಕ್ಕೆ ಹೋಗಲು ಒಪ್ಪಿಕೊಂಡಿದ್ದನು. ರಮೇಶ ಯಾಕೆ ಜಾಸ್ತಿ ಓದಿಲ್ಲದ ಹಳ್ಳಿ ಹುಡುಗಿಯೇ ಬೇಕು ಅಂತಿದ್ದಾನೆ? ಅದಕ್ಕೆ ಕಾರಣ ಇದೆ. ರಮೇಶನು ಅವರು ಇವರು ಹೇಳಿದ ಮಾತುಗಳನ್ನು ಕೇಳಿ ಅವು ಇವು ಬುಕ್ಸ್ ಓದಿ, ಕೆಲಸಕ್ಕೆ ಬಾರದ ಸೀರಿಯಲ್ಗಳನ್ನು ನೋಡಿ, ಅದರಲ್ಲಿ ಬರುವ ಹೆಂಗಸರ ವಿಲನ್ ಪಾತ್ರಗಳನ್ನು ನೋಡಿ ರಮೇಶನಿಗೆ ಮದುವೆ ಎಂದರೇನೇ ಭಯ ಹುಟ್ಟಿತು. ಅದಕ್ಕೆ ಅವನು ಏನೂ ತಿಳಿಯದ ಓದಿಲ್ಲದ ಹಳ್ಳಿ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿದ್ದ. ಈಗ ಬಂದಿರುವ ಸಂಬಂಧ ಅದೇ ಥರ ಇರುವುದರಿಂದ ಸ್ವಲ್ಪ ಸಮಾಧಾನವಾಯಿತು. ರಮೇಶನು ತನ್ನ ತಾಯಿ ಹಾಗೂ ಸೋದರ ಮಾವನೊಂದಿಗೆ ಹೆಣ್ಣು ನೋಡಲು ಹೋದನು. ಹುಡುಗಿ ಎಲ್ಲರಿಗೂ ಟೀ ಕಾಫಿಗಳನ್ನು ಕೊಟ್ಟಳು. ರಮೇಶನು ಹುಡುಗಿಯನ್ನು ನೋಡಿ ಫ್ಲಾಟ್ ಆಗೋದ. ಅವಳು ನೋಡಲು ಅಷ್ಟು ಚೆನ್ನಾಗಿದ್ದಳು. ಹುಡುಗಿಯ ತಂದೆ ರಮೇಶನಿಗೆ ಏನಾದರೂ ಹುಡುಗಿಯ ಜೊತೆ ಮಾತನಾಡುವುದಿದ್ದರೆ ಮಾತನಾಡು ಎಂದರು. ಆ ಮಾತನ್ನು ಕೇಳಿ ರಮೇಶನ ತಾಯಿ ಹಾಗೂ ಸೋದರ ಮಾವ ಹೆದರಿಕೊಂಡು ಏನಿಲ್ಲ ಏನೂ ಮಾತನಾಡುವುದಿಲ್ಲ ಬಿಡಿ ಎಂದರು. ಇವನಿಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟರೆ ಇವನು ಕೇಳುವ ತಲೆತಿಕ್ಕ ಪ್ರಶ್ನೆಗಳಿಗೆ ಆ ಸಂಬಂಧವು ಎಲ್ಲಿ ಕ್ಯಾನ್ಸಲ್ ಆಗುತ್ತದೆಯೋ ಅಂತ ಭಯ ಅವರಿಗೆ. ಆದರೆ ಇಷ್ಟೊತ್ತು ಅಮ್ಮ ಹಾಗೂ ಸೋದರ ಮಾವ ಅಲ್ಲಿ ಬಾಯಿ ಬಿಚ್ಚಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದರಿಂದ ಸುಮ್ಮನೆ ಕುಳಿತಿದ್ದ ರಮೇಶ್ ಈ ಮಾತು ಕೇಳಿ ನಿಜವಾದ ರಮೇಶ್ ಹೊರಗೆ ಬಂದನು. ಇನ್ನು ಅಷ್ಟೇ, ಇವನು ಯಾರ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ತಾಯಿಗೆ ಅರ್ಥವಾಯಿತು. ಇನ್ನು ಈ ಸಂಬಂಧನು ಕೃಷ್ಣಾರ್ಪಣೆನೆ ಅಂದುಕೊಂಡು ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತಳು ರಮೇಶನ ತಾಯಿ. ರಮೇಶ ಹುಡುಗಿಯನ್ನು ಪ್ರಶ್ನೆಗಳನ್ನು ಕೇಳಲು ಸ್ಟಾರ್ಟ್ ಮಾಡಿದ. ನಿಮಗೆ ಫೇಸ್ಬುಕ್ ಅಕೌಂಟ್ ಇದೆಯಾ ಎಂದನು ಗಂಭೀರವಾಗಿ. ಅಂದರೆ ಏನು ಅಂತ ಕೇಳಿದಳು ಸುಜಾತ ಅಮಾಯಕಳಾಗಿ. ಹಾಗಾದರೆ ಇವಳಿಗೆ ಅವೇನು ಗೊತ್ತಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಗುಡ್ ಎನ್ನುತ್ತಾ ನಿಮಗೆ ವಾಟ್ಸಪ್ ಚಾಟಿಂಗ್ ಗೊತ್ತಾ ಎಂದನು. ಹಾಗೆಂದರೆ ಏನು? ಯಾವತ್ತೂ ಕೇಳಿಲ್ಲವಲ್ಲ ಎಂದಳು ಸುಜಾತ ಏನೂ ಅರ್ಥ ಆಗದವಳ ಥರ. ನಿಮಗೆ ಯಾವ ಸೀರಿಯಲ್ ಇಷ್ಟ? ನಾನು ಭಕ್ತಿ ಚಾನಲ್ ಜಾಸ್ತಿ ನೋಡ್ತೀನಿ, ಆಗಾಗ ಹಳೆ ಸಿನಿಮಾಗಳು ಎಂದಳು. ಈ ಮಾತು ಕೇಳಿ ರಮೇಶನಿಗೆ ಹಿಡಿಯಲಾರದಷ್ಟು ಸಂತೋಷವಾಯಿತು. ನಿಮಗೆ ಪಿಜ್ಜಾಗಳು ಬರ್ಗರ್ಗಳು ತಿನ್ನುವ ಅಭ್ಯಾಸ ಇದೆಯಾ ಎಂದು ಕೇಳಿದನು. ಪಿಜ್ಜಾಗಳು ಬರ್ಗರ್ಗಳ ಅಂದರೆ ಅವು ಯಾವುದಾದ್ರೂ ಸ್ವೀಟ್ಗಳ ಹೆಸರಾ ಅಥವಾ ಹಣ್ಣುಗಳ ಹೆಸರಾ ಎಂದು ಕೇಳಿದಳು ಸುಜಾತ ಅವಳಿಗೆ ಏನೂ ಗೊತ್ತಿಲ್ಲದವಳ ಥರ. ರಮೇಶನಿಗೆ ಅರ್ಥವಾಯಿತು. ಇವಳು ಪಕ್ಕಾ ಹಳ್ಳಿಗುಗ್ಗು, ಇವಳಿಗೆ ಏನೂ ಗೊತ್ತಿಲ್ಲ, ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನನಗೆ ಈ ಹುಡುಗಿ ಓಕೆ ಎಂದನು ರಮೇಶ. ಪಾಪ ಅವನಿಗೇನು ಗೊತ್ತು ಮುಂದೆ ಇದೆ ಮಾರಿ ಹಬ್ಬ ಅಂತ. ಅವರಿಗೂ ರಮೇಶ ಇಷ್ಟವಾಗಿದ್ದನು. ಆದ್ದರಿಂದ ಹುಡುಗಿಯ ತಂದೆ ನಮಗೂ ನಿಮ್ಮ ಸಂಬಂಧ ಒಪ್ಪಿಗೆ ಆಗಿದೆ, ನಿಶ್ಚಿತಾರ್ಥ ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳಿದನು. ಅವರ ಮಾತು ಕೇಳಿ ರಮೇಶನ ತಾಯಿಗೆ ಎತ್ತು ಕುಣಿಯುವಷ್ಟು ಸಂತೋಷವಾಯಿತು. ನಿಶ್ಚಿತಾರ್ಥ ಮದುವೆ ಎಲ್ಲಾನು ಚಕಚಕ ಅಂತ ನಡೆದು ಹೋಯಿತು. ರಮೇಶನ ತಾಯಿ ನಾನಿನ್ನ ಅರಿಕೆಗಳನ್ನು ಸಲ್ಲಿಸಕ್ಕೆ ತೀರ್ಥಯಾತ್ರೆಗಳಿಗೆ ಹೋಗುತ್ತೇನೆ ಎಂದು ಹೊರಟು ಹೋದಳು. ಮನೆಯಲ್ಲಿ ಯಾರೂ ಇಲ್ಲ, ಇಬ್ಬರೇ ಇರುವುದು. ಬೇಕಾದಷ್ಟು ಏಕಾಂತ. ಇಬ್ಬರು ಸಂತೋಷದಿಂದ 1 ವಾರ ಕಳೆದರು. ಪಾಪ ಈಗಲೇ ಕಥೆಯಲ್ಲಿ ಯುದ್ಧ ಸ್ಟಾರ್ಟ್ ಆಗೋದು ಅಂತ ಗೊತ್ತಿಲ್ಲದ ರಮೇಶ್ ಸುಜಾತ ಎಂದು ಬೈಕ್ ಸ್ಟ್ಯಾಂಡ್ ಹಾಕುತ್ತಾ ಕರೆದನು. ಹಾ ಬನ್ನಿರಿ ಎನ್ನುತ್ತಾ ಬಾಗಿಲು ತೆಗೆದು ಹೊರಗೆ ಬಂದಳು ಸುಜಾತ. ಅವನು ತಂದಿರುವ ಸರಕುಗಳನ್ನು ತೆಗೆದುಕೊಂಡು ಒಳಗೆ ಹೋದಳು. ಅಂದಂಗೆ ಸುಜಾತ, ನೀನು ಹೇಳಿರುವ ಸರಕುಗಳೆಲ್ಲ ಇದಾವೋ ಇಲ್ಲವೋ ನೋಡು ಎನ್ನುತ್ತಾ ಬಾತ್ರೂಮಿನೊಳಗೆ ಹೋದನು. ಬಾತ್ರೂಮ್ ಪರಿಸ್ಥಿತಿ ನೋಡಿ ರಮೇಶನಿಗೆ ಕೋಪ ನೆತ್ತಿಗೇರಿತು. ಸುಜಾತ ಎಂದು ಜೋರಾಗಿ ಕೂಗಿದನು. ನಾನು ಏನು ಹೇಳಿದೆ ನಿನಗೆ? ಬಾತ್ರೂಮ್ ಕ್ಲೀನ್ ಮಾಡು ಅಂತ ಹೇಳಿದ್ನ ಇಲ್ವಾ? ಏನಿದು ದರಿದ್ರ ಅಂತ ಕಿರುಚಾಡಿದನು.
ಅವನ ಕೂಗಿಗೆ ಓಡಿ ಬಂದ ಸುಜಾತ, ಏನಾಯ್ತು ರೀ ಅಂತ ಏನೂ ತಿಳಿಯದವಳಂತೆ ಕೇಳಿದಳು. ಏನಾಯ್ತಾ, ನೋಡು, ನೀನೇ ನೋಡು ಅಂತ ಅವಳ ಕೈ ಹಿಡಿದು ತೋರಿಸಿದನು. ಒಂದು ನಿಮಿಷ ಬಂದೆ ರೀ ಅಂತ ಹೇಳಿ ಒಳಗೆ ಹೋದವಳು ಹಾರ್ಪಿಕ್ ಹಾಗೂ ಟಾಯ್ಲೆಟ್ ಕ್ಲೀನ್ ಬ್ರಷ್ ಇಟ್ಕೊಂಡು ಪ್ರತ್ಯಕ್ಷವಾದಳು. ಸುಜಾತ ನನ್ನ ಆವಾಜಿಗೆ ಹೆದರಿಕೊಂಡು ದಾರಿಗೆ ಬಂದಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸಂತೋಷಪಟ್ಟನು. ಆಗಲಿ ಬೇಗ ಎಂದು ಆರ್ಡರ್ ಮಾಡಿದನು. ರೀ, ಇಲ್ಲಿ ನೋಡಿ, ಇದು ಹಾರ್ಪಿಕ್, ಅದು ಕ್ಲೀನ್ ಮಾಡುವ ಬ್ರಷ್, ಅವು ನೀರು, ಇಷ್ಟು ಸಾಕಾ ಕ್ಲೀನ್ ಮಾಡಲು ಎಂದಳು. ಸಾಕು, ಇಷ್ಟೇ ಬೇಕಾಗಿರೋದು. ಕಣ್ಣುಗಳು ಬಿಟ್ಕೊಂಡು ನೋಡ್ತಾ ನಿಲ್ದಿದ್ರೆ ಬೇಗ ಕ್ಲೀನ್ ಮಾಡು ಎಂದನು ರಮೇಶ್. ಅದೇನಂದ್ರೆ ರೀ, ಟಿವಿಯಲ್ಲಿ ಇದನ್ನ ಗಂಡಸರು ಯೂಸ್ ಮಾಡಿ ತೋರಿಸಿದ್ರು, ಅಂದ್ರೆ ಇದು ಗಂಡಸರು ಮಾಡೋ ಕೆಲಸ ಅಲ್ವೇನ್ರಿ ಎಂದಳು ಅಮಾಯಕಳಾಗಿ. ಓ, ಈಗ ಗೊತ್ತಾಯ್ತೇ ನಂಗೆ ನಿನ್ನ ಪ್ಲಾನ್. ಅದಕ್ಕೇನಾ ಹಾರ್ಪಿಕ್ ತಗೊಂಡ್ ಬಾ ಅಂತ ಒತ್ತಿ ಒತ್ತಿ ಅಷ್ಟು ಸಾರಿ ಹೇಳಿದ್ದು. ಅಮ್ಮೋ, ಎಷ್ಟು ಕಂತ್ರಿಗಿದೆಯ ನೀನು ಎಂದು ಅವಳನ್ನು ಗುರುಗುಟ್ಟುಕೊಂಡು ನೋಡುತ್ತಾ ಹೇಳಿದನು. ಅಯ್ಯ ರಾಮ, ನನಗೇನು ಗೊತ್ತು ರೀ, ಆ ಟಿವಿಯವರು ಹಾಗೆ ಹೇಳಿದ್ದು ಎಂದಳು ಅಳು ಮುಖ ಹಾಕಿಕೊಂಡು. ಸರಿ ಬಿಡು, ಮೊದಲ ಹಾಳು ನಿಲ್ಲಿಸು ಎಂದನು ರಮೇಶ್. ಬೇಗ ಕ್ಲೀನ್ ಮಾಡ್ರಿ, ಸ್ಮೆಲ್ ಹೊಡಿತಿದೆ ಅಂತ ನಾನು ಬೆಳಿಗ್ಗೆಯಿಂದ ಹೋಗೇ ಇಲ್ಲ. ನೀವು ಯಾವಾಗ ಬರ್ತೀರಾ, ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತೀರೋ ಅಂತ ಕಾಯ್ತಾ ಇದ್ದೆ ಎಂದಳು ಹೊಟ್ಟೆ ಹಿಡಿದುಕೊಂಡು. ಅವಳ ಮಾತುಗಳಿಗೆ ಮೈಯೆಲ್ಲ ಹುರಿಯಿತು ಅವನಿಗೆ. ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದೀಯ ಬಿಡು ಎನ್ನುತ್ತಾ ಬೇಗ ಬೇಗ ಕ್ಲೀನ್ ಮಾಡಿ ಮುಗಿಸಿದನು ರಮೇಶ್. ಅವನು ಕ್ಲೀನ್ ಮಾಡಿ ಹೊರಗೆ ಬಂದನೋ ಇಲ್ಲವೋ ಹಂಗೇ ದೂರಿದಳು ಸುಜಾತ. ಅಮ್ಮಯ್ಯ, ಈಗ ಅದೆಷ್ಟು ಪ್ರಶಾಂತವಾಗಿದೆಯೋ ಪ್ರಾಣಕ್ಕೆ ಅಂದುಕೊಂಡು ಒಳಗೆ ಬಂದಳು. ಇರುತ್ತೆ, ಯಾಕಿರೋದಿಲ್ಲ, ಇಷ್ಟಕ್ಕೂ ತಿನ್ನಲು ಏನಾದರೂ ಮಾಡಿದೆಯೋ ಇಲ್ಲವೋ ಎಂದನು. ಮಾಡಿದ್ದೀನಿ ರೀ, ವೆರೈಟಿ ಚಿತ್ರಾನ್ನ ಬಡಿಸುತ್ತೇನೆ ಹಿರ್ರಿ ಎಂದು ಕಿಚನ್ ಒಳಗೆ ಹೋದಳು ಸುಜಾತ. ಚಿತ್ರಾನ್ನದ ರುಚಿ ನೆನೆದುಕೊಂಡು ರಮೇಶನಿಗೆ ಬಾಯಲ್ಲಿ ನೀರೂರಿತು. ತುಂಬಾ ಹೊಟ್ಟೆ ಹಸಿತಾ ಇದೆ ಕಣೆ, ಬೇಗ ಬಾ ಅಂದಾಗೆ ನೀನ್ ತಿಂದ ಎಂದನು. ಇನ್ನೂ ಇಲ್ಲ ರೀ, ಅಮ್ಮ ಹೇಳಿದ್ರು ಗಂಡ ಊಟ ಮಾಡಿದ ತಟ್ಟೆಯಲ್ಲೇ ಹೆಂಡತಿ ಊಟ ಮಾಡಬೇಕು ಅಂತ, ಅದಕ್ಕೆ ತಿನ್ನಲಿಲ್ಲ ಎನ್ನುತ್ತಾ ಪತಿಭಕ್ತಿಯನ್ನು ಹರಿಸಿದಳು. ದಟ್ಸ್ ಗುಡ್, ಹೆಂಡತಿ ಅಂದರೆ ಹಾಗೆ ಇರಬೇಕು. ಗುಡ್ ಲಕ್, ಕೀಪ್ ಇಟ್ ಅಪ್ ಎಂದನು. ತಗೊಳ್ರಿ ಎಂದು ಚಿತ್ರಾನ್ನದ ಪ್ಲೇಟ್ ಕೊಟ್ಟಳು. ಅವನು ಆತುರದಿಂದ ಬಾಯಲ್ಲಿ ಒಂದು ತುತ್ತು ಇಟ್ಕೊಂಡನು. ಹಿಂದೆಯೇ ಆ ತುತ್ತನ್ನು ತೂ ಎಂದು ಹುಗಿಯುತ್ತಾ, ಇದೇನೇ ಇದು, ವೆರೈಟಿ ಹೇಳಿ ವಾಂತಿ ಬರೋ ಥರ ಮಾಡಿದ್ದೀಯ ಅಲ್ಲೇ, ನಿನ್ನ ಮುಖಕ್ಕಿಷ್ಟು ಬೆಂಕಿ ಯಾಕ, ಏನೇನು ಹಾಕ್ತೆ ಇದರಲ್ಲಿ, ಬೊಗಳು ಸ್ವಲ್ಪ ಎಂದನು ರಮೇಶ್ ಕೋಪದಿಂದ. ಏನಿಲ್ಲ ರೀ, ನಿಂಬೆ ಹಣ್ಣಿನ ಬದಲು ವಿಮ್ನಲ್ಲಿ 100 ನಿಂಬೆ ಹಣ್ಣುಗಳ ಶಕ್ತಿ ಇದೆ ಅಂತ ಅದು ಸ್ವಲ್ಪ ಹಾಕಿದೆ. ಸಂತೂರ್ ಸೋಪಲ್ಲಿ ಅರಿಶಿಣ ಇರುತ್ತೆ ಅಂತ ಅದು ಸ್ವಲ್ಪ ಹಾಕಿದೆ ಎಂದಳು. ಮತ್ತೆ ರೀ, ಇನ್ನೊಂದು ಮರ್ತೋಗಿದೆ, ಅದೇ ರೀ, ನಿಮ್ಗೆ ಕೋಲ್ಗೇಟ್ನಲ್ಲಿ ಉಪ್ಪಿದೆಯಾ ಅಂತ ಕೇಳ್ತಾರಲ್ವಾ, ಅದಕ್ಕೆ ಉಪ್ಪಿಗೆ ಬದಲು ಕೋಲ್ಗೇಟ್ ಸ್ವಲ್ಪ ಹಾಕಿದೆ ಎಂದಳು ಏನೂ ತಿಳಿಯದ ಅಮಾಯಕಳ ಥರ. ಸುಜಾತ ಅವಳ ಮಾತುಗಳನ್ನು ಮುಗಿಸುವ ಮುಂಚೆನೆ, ರಮೇಶ, ನಿನ್ನ ತಲೆ ಕಾಣೆ, ನಿನ್ನ ತಲೆ ಮನುಷ್ಯರನ್ನು ಸಾಯಿಸೋಕೆ ಹುಟ್ಟಿದಂಗಿದೆಯಲ್ಲೇ ನಿನ್ನ ಮುಂಡ ಮಸ್ತು. ಏನೂ ಓದಿಲ್ಲದ ಹಳ್ಳಿ ಹುಡುಗಿಯಾದರೆ ನಾನು ಹೇಳಿದಂತೆ ಕೇಳ್ಕೊಂಡಿರ್ತಾಳೆ ಅಂತ ನಿನ್ನ ಮದುವೆ ಮಾಡಿಕೊಂಡೆ. ಆದರೆ ನೀನು ನೋಡಿದರೆ ನನ್ನ ಮನೇನೆ ಹಾಳು ಮಾಡೋರ ಥರ ಕಾಣ್ತಿದೆಯಲ್ಲೇ. ನಿನ್ನಂಥ ದಡ್ಡಿನ ಮದುವೆಯಾಗಿ ನನ್ನ ಜೀವನ ನಾನೇ ನನ್ನ ಕೈಯಾರ ಸರ್ವನಾಶ ಮಾಡಿಕೊಂಡಲ್ಲೇ ಎಂದು ಊಟದ ಪ್ಲೇಟನ್ನು ಎತ್ತಿ ಗೋಡೆಗೆ ಒಡೆದು ತನ್ನ ಮೈಮೇಲೆ ಇರುವ ಬಟ್ಟೆಗಳನ್ನು ಹರಿದುಕೊಂಡು, ನಿನಗೆ ಆಗಬೇಕಾಗಿರೋದು ಕಣೋ ರಮೇಶ, ಹಳ್ಳಿ ಹುಡುಗಿ ಬೇಕು ಅಂತ ಹುಡುಕಾಡಿದೆ ಅಲ್ವಾ, ಅದಕ್ಕೆ ನಿನಗೆ ಸರಿಯಾಗಿ ಆಗಿದೆ ಎಂದು ಅವನ ಕೆನ್ನೆಗಳಿಗೆ ಅವನೇ ಪಳ್ ಅಂತ ಬಾರಿಸಿಕೊಂಡನು. ನೋಡ್ರಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನನಗೇನಾದರೂ ತೊಂದರೆ ಕೊಟ್ಟರೋ ನನಗೆ ನ್ಯಾಯ ಬೇಕು ಅಂತ ನಾನು ಡೈರೆಕ್ಟಾಗಿ ಟಿವಿಯಲ್ಲಿ ಬರುವ ಬದುಕು ಜಟ್ಕಾ ಬಂಡಿಗೆ ಹೋಗ್ತೀನಿ. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನನಗೇನಾದರೂ ಕೋಪ ನೆತ್ತಿಗೇರಿತೋ ಅಷ್ಟೇ, ನೀನು ಬದುಕು ಬಸ್ ಸ್ಟ್ಯಾಂಡ್ ಮಾಡಾಕ್ತೀನಿ ಎಂದು ಅಳುತ್ತಾ ಒಳಗೆ ಹೊರಟು ಹೋದಳು ಸುಜಾತ. ಅಷ್ಟರಲ್ಲೇ ತೀರ್ಥಯಾತ್ರೆಗಳನ್ನು ಮುಗಿಸಿಕೊಂಡು ಬಂದ ರಮೇಶನ ತಾಯಿ ಮನೆಯ ಪರಿಸ್ಥಿತಿಯನ್ನು ನೋಡಿ, ಲೋ ರಮೇಶ, ಏನಾಯ್ತೋ ಎಂದು ಕೇಳಿದಳು. ತಾಯಿಯನ್ನು ನೋಡಿದ ತಕ್ಷಣ ಅವನಿಗೆ ದುಃಖ ಹೊಕ್ಕಿ ಬಂದಿತು.
ಅಮ್ಮನ ತೊಡೆಯ ಮೇಲೆ ತಲೆಹಿಟ್ಟು ಮಲಗಿಕೊಂಡು ನಡೆದ ವಿಷಯವನ್ನೆಲ್ಲ ಬಿಡಿಸಿ ಹೇಳಿದನು. ಅಮ್ಮ, ನನ್ನ ಜೀವನ ಹಾಳಾಗಿ ಹೋಯ್ತಮ್ಮ ಎಂದು ಜೋರಾಗಿ ಹತ್ತು ಬಿಟ್ಟನು ರಮೇಶ. ಆ ದಡ್ಡಿ ಎಲ್ಲಿ ಸಿಕ್ಕಿದಳಮ್ಮ ನನಗೆ? ಅವಳಿಗೆ ವಿದ್ಯೆ ಬುದ್ಧಿ ಸಂಸ್ಕಾರ ಏನೂ ಇಲ್ಲಮ್ಮ. ನಾನು ಏನೇನೋ ಊಹಿಸ್ಕೊಂಡು ನನ್ನ ಜೀವನ ಹಾಳು ಮಾಡಿಕೊಂಡೆ. ನೀನು ಎಷ್ಟು ಹೇಳಿದರೂ ನಾನು ಕೇಳಲಿಲ್ಲ. ಅದಕ್ಕೆ ದೇವರು ನನಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾನೆ. ಅಮ್ಮನು ನಗುತ್ತಾ, ನೋಡು ನನ್ನ ಹುಚ್ಚಪ್ಪ, ನಿನ್ನ ತಾಯಿ ಇರಬೇಕಾದರೆ ನಿನ್ನ ಜೀವನ ಹಾಳಾಗೋಕ್ಕೆ ಬಿಡ್ತಾಳ ಹೇಳು? ನಿನಗೆ ಬುದ್ಧಿ ಕಲಿಸಬೇಕೆಂದೇ ಸುಜಾತ ಹಾಗೆ ಮಾಡಿದಳು. ನೀನು ತಲೆಯಲ್ಲಿ ತುಂಬಿಸಿಕೊಂಡಿದ್ದಲ್ಲ, ಹೆಂಡತಿ ಓದಿಕೊಂಡರೆ ಹೇಳಿದ ಮಾತು ಕೇಳುವುದಿಲ್ಲ, ಸೀರಿಯಲ್ ನೋಡಿದರೆ ಕೆಟ್ಟೋಗ್ತಾರೆ ಅಂತ. ಅದೆಲ್ಲ ನಿನ್ನ ತಲೆಯಿಂದ ತೆಗೆದಾಕಬೇಕಂತಾನೆ ನಾವು ಇಷ್ಟೆಲ್ಲ ನಾಟಕ ಆಡಬೇಕಾಯಿತು. ನಿನ್ನ ಒಳ್ಳೆಯತನ, ನಿನ್ನ ಅಮಾಯಕತನ, ನಿನ್ನ ಪದ್ಧತಿಗಳು ಎಲ್ಲಾನು ನಾನು ಸುಜಾತಳಿಗೆ ಮೊದಲೇ ಹೇಳಿ ಈ ಮದುವೆಗೆ ಒಪ್ಪಿಸಿದ್ದೆ. ನೀನು ಹೆಣ್ಣು ನೋಡಲು ಹೋದಾಗ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತೀಯಾ ಅಂತಾನೂ ಹೇಳಿದ್ವಿ. ಸುಜಾತ ಎಲ್ಲ ತಿಳಿದೆ ನಿನ್ನನ್ನು ಮದುವೆಯಾಗಲು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಳು. ನನ್ನ ಸೊಸೆ ಬಂಗಾರ ಕಣೋ. ಅವಳು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರಬಹುದು, ಆದರೆ ಬುದ್ಧಿ ಇಲ್ಲದವಳಲ್ಲ. ಅವಳು ಸೀರಿಯಲ್ಗಳು ನೋಡ್ತಾಳೆ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯದಷ್ಟು ದಡ್ಡಿಯಲ್ಲ. ಅದು ಅಲ್ಲದೆ ಅವಳು ಓದಿನಲ್ಲಿ ಸರಸ್ವತಿ ಕಣೋ. ಅವಳಿಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿನ್ನ ಥರ ಸರ್ಕಾರಿ ಕೆಲಸವೂ ಸಿಗುತ್ತೆ ಕಣೋ ಎಂದಳು.